ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಚಾರದಿಂದ ಪಕ್ಷ ಗಟ್ಟಿಗೊಳಿಸಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಇಂದಿನ ರಾಜಕಾರಣದಲ್ಲಿ ನಂಬಿಕೆ ದ್ರೋಹಿಗಳು ಹೆಚ್ಚಾಗಿದ್ದಾರೆ. ಸಾಣೇನಹಳ್ಳಿ ಸ್ವಾಮೀಜಿಗಳು ಹೇಳಿದ್ದು ಸತ್ಯ. ಈ ಜಿಲ್ಲೆಯಲ್ಲಿಯೂ ಕೆಲವರು ನಂಬಿಕೆ ದ್ರೋಹ ಮಾಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಬೇಲೂರಿನಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ, ಬೀದಿ ನಾಟಕ, ಜಾಗೃತಿ ಜಾಥಾದ ಮೂಲಕ ಸಂಚಾರ ನಿಯಮಗಳ ಅರಿವು. ಮತ್ತು ಸಾಲವಾರ ಗ್ರಾಮದಲ್ಲಿ ಒಂಟಿ ಸಲಗ ದಾಳಿ, ರಸ್ತೆ ಬದಿಯಲ್ಲಿದ್ದ ಆಪೆ ಆಟೋ ಸಂಪೂರ್ಣ ಜಖಂ. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಪ್ರತಿ ಕಾರ್ಯಕರ್ತರನ್ನು ತಮ್ಮ ಗ್ರಾಮಗಳಲ್ಲಿ ಪ್ರತಿ ಮನೆಗಳಿಗೆ ತೆರಳಿ ಪ್ರಚಾರ ಮಾಡುವ ಮೂಲಕ ಪಕ್ಷವನ್ನು ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆಲುವು ಪಡೆಯುವಂತೆ ಶ್ರಮಿಸಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಡಿ ಕಾಳಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಿನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಳಿನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಮಾದರಿಯಾಗಿದೆ. ಎಲ್ಲೆಡೆ ಆಯಾ ಗ್ರಾಮಗಳಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಿಗೆ ತಿಳಿಸುವ ಕೆಲಸವಾಗಬೇಕು. ಆ ಕೆಲಸವನ್ನು ಮಳಿನಹಳ್ಳಿಯ ಪಕ್ಷದ ಮುಖಂಡರು ಮಾಡುತ್ತಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೇರಿದಂತೆ ವಿಧಾನಸಭಾ ಚುನಾವಣೆಗಳ ತನಕ ಕಾರ್ಯಕರ್ತರು ಸಂಘಟನೆಗೆ ಮಹತ್ವ ನೀಡಬೇಕು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಾಗುತ್ತವೆ. ಚುನಾವಣೆ ಎಂಬ ಅಗ್ನಿ ಪರೀಕ್ಷೆಯನ್ನು ಸಮರ್ಪಕವಾಗಿ ಎದುರಿಸುವ ಧೈರ್ಯವನ್ನು ಕಾರ್ಯಕರ್ತರು ತುಂಬಬೇಕಾಗಿದೆ. ತಾಲೂಕಿನ ದಿಡಗ ಏತ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ 74 ಕೋಟಿ ರು ನೀಡಿದ್ದು, ಆ ಯೋಜನೆಯ ಕಾರ್ಯಗತಕ್ಕೂ ಒತ್ತು ನೀಡಲಾಗುವುದು. ಮತದಾರರು ಈಗಿನಿಂದಲೇ ಚುನಾವಣೆಗೆ ಸಿದ್ಧರಾಗಬೇಕು ಎಂದು ಹೇಳಿದರು. ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಒಳನಕ್ಷತ್ರನು ಒಳಗೊಂಡಂತೆ ಅರ್ಸಿಕೆಯನ್ನು ಒಳಗೊಂಡಂತೆ ಇವತ್ತು ಮಾಡ್ತಿದ್ರಿ. ಹೆಮ್ಮೆ ತರುವಂತ ವಿಷಯ, ಜೊತೆಗೆ ಅದು ಪಕ್ಷನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಇವತ್ತು ನಮ್ಮ ಹರೀಶನ್ ಅವರೇ ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ ಕಾರ್ಯಕರ್ತರಲ್ಲಿ ಹುಮ್ಮಸ್ ಖಂಡಿತ ಇದ್ದೇ ಇರ್ತದೆ. ಆದ್ರೆ ಬೂತ್ ಮಟ್ಟದಲ್ಲಿ ಈ ರೀತಿ ಸಾಧನಾ ಸಮಾವೇಶ ಮಾಡೋದು, ಪಕ್ಷವನ್ನ ಮುನ್ನಡೆಸೋದು ಅಷ್ಟು ಸುಲಭ ಅಲ್ಲ. ಜೊತೆಗೆ ಆ ಜವಾಬ್ದಾರಿ ಎಲ್ರಿಗೂ ಬರಲ್ಲ. ಹಾಗಾಗಿ ಇವತ್ತು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲೂ ಸಹ ಈ ಕಾರ್ಯಕ್ರಮ ಆಗಿಲ್ಲ. ಇವತ್ತು ನಮ್ಮ ಮಳೆನಹಳ್ಳಿ ಗ್ರಾಮದಲ್ಲಿ ಮಾಡಿದ್ವಿ. ಖಂಡಿತ ಒಂದು ಒಳ್ಳೆಯ ಸಮಾವೇಶ. ಜೊತೆಗೆ ನಾವು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪಂಚಾಯತಿ ವಾರ, ಹೋಬಳಿ ವಾರ ಬಂದಿದ್ವಿ, ಗ್ರಾಮವಾರ ಬಂದಿರಲಿಲ್ಲ, ಕಾಲಮಿತಿ ಇರಲಿಲ್ಲ ಅಂತ. ಹಾಗಾಗಿ ನಾವು ಯಾರು ಬರ್ದೇವ್ರು ಸಹ ನಮ್ಮ ನಾಯಕರ ಮುಂದಾಳತ್ವದಲ್ಲಿ ನೀವು ನನಗೆ ಅತ್ಯಂತ ಮತಗಳು ಗಳಿಸಿಗೆ ನೀವೆಲ್ಲರಿಗೂ ಕೈ ಮುಗಿದು ಅಭಿನಂದನೆಗಳನ್ನ ಮೊದಲನೇದಾಗಿ ಸಲ್ಲಿಸಬೇಕಾಗ್ತದೆ. ಜೊತೆಗೆ ಇವತ್ತು ನಾವು ಗ್ಯಾರಂಟಿಗಳ ಬಗ್ಗೆ ಮಾತಾಡಬೇಕಾಗ್ತದೆ. 5 ಗ್ಯಾರಂಟಿಗಳನ್ನ ಸುಮಾರು 56ರಿಂದ 57 ಸಾವಿರ ಕೋಟಿ ವರ್ಷಕ್ಕೆ ಗ್ಯಾರಂಟಿ, 5 ಗ್ಯಾರಂಟಿಗೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ನಾವು ಕೊಡುಗೆ ಕೊಡ್ತಾ ಇದ್ದಾರೆ. ಅದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಉಚಿತ ಅಕ್ಕಿಲಿರ್ಬೋದು, ಜೊತೆಗೆ ಉಚಿತ ಬಸ್, ಶಕ್ತಿ ಯೋಜನೆ, ಮತ್ತೆ ನಾವು ಯುವನಿಧಿ, ಇಷ್ಟನ್ನು ಸಹ ಉಚಿತವಾಗಿ ಕೊಡ್ತಿರೋದು ಅಷ್ಟು ಸುಲಭದ ಮಾತಲ್ಲ. ಜೊತೆಗೆ ಅದು ಆ ಒಂದು ತೀರ್ಮಾನ ತಗೊಳಕ್ಕೆ ಗುಂಡಿಗೆ ಬೇಕು ಅಂತಲ್ಲ, ಅದು ಯಾರಿಗಿದೆ? ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ, ಜೊತೆಗೆ ಬಡವರ, ದೀನದಲಿತರು, ಹಿಂದುಳಿದ ವರ್ಗದವರ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬರು ನಾವು ಹೆಮ್ಮೆಯಿಂದ ತಿಳ್ಕೋಬಹುದು. ಬೇಸರ ಅಂತ ತಿಳ್ಕೋಬಹುದು, ಇದು ನನ್ನ ಒಂದು ಮನವಿ, ಕೋರಿಕೆ ಅಂತ ತಿಳ್ಕೋಬಹುದು. ನಾವು ಪ್ರಚಾರದಲ್ಲಿ ಹಿಂದೆ ಇದೀವಿ. ಒಂದು ಕುಟುಂಬಕ್ಕೆ ಸುಮಾರು 4-5 ಸಾವಿರ ತಿಂಗಳಿಗೆ ಕೊಡ್ತಾ ಇದೀವಿ, ಎಲ್ಲ 5 ಗ್ಯಾರಂಟಿ ಸೇರಿದ್ರೆ. ಆದ್ರೆ ನಾವು ಇದು ಮಾಡ್ತಿದೀವಿ ಅಂತ ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಮಾಡ್ಬೇಕು. ಇದು ನಾನಾದಿಯಾಗಿ, ನನಗೆ ಸಂಸದನಾಗಿದ್ದೀನಿ ಅಂತ ನಾನು ಬೀಗದಲ್ಲ. ಎಲ್ಲರೂ ನಮ್ಮ ಸರ್ಕಾರದ ಸಾಧನೆಯನ್ನ ಹೇಳುವಂತ ಕೆಲಸವನ್ನ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಅದನ್ನೆಲ್ಲ ನಾವು ಸೇರ್ ಮಾಡೋಣ ಅಂತ ಹೇಳ್ತಾ, ಇನ್ನ ಚನ್ನರಾಯಪಟ್ಟಣ ತಾಲೂಕು ಅಂತ ಹೇಳಿದ್ರೆ ನನಗೆ ಒಳನರಸೀಪುರ ಬೇರೆ ಇಲ್ಲ, ಚನ್ನರಾಯಪಟ್ಟಣ ಬೇರೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ರಾಜಕೀಯವಾಗಿ ನಶಿಸಿ ಹೋದಂತಹ ಸ್ಥಿತಿಯಲ್ಲಿ ನಮ್ಗೆ ಕೈ ಹಿಡಿದಿದೆ ನಮ್ಮ ದಂಡಿನಲ್ಲಿ ಹೋಗಿ ವಿಧಾನಸಭೆ ನಮ್ಮ ಒಳನರಸೀಪುರಕ್ಕೆ ಬಂದ್ರು, ತಾಲೂಕು ಆಡಳಿತ ಚನ್ನರಾಯಪಟ್ಟಣಕ್ಕೆ ಬರ್ತಿದೆ. ಹಾಗಾಗಿ ಚನ್ನರಾಯಪಟ್ಟಣ ಜನರ ನಾಡಿ ಮಿಡಿತ ಮುಂಚೆಯಿಂದನೂ ಗೊತ್ತಿರೋದ್ರಿಂದ ನಾನು ಎಲ್ಲೋದ್ರೂ ಹೇಳ್ತೀನಿ, ಚನ್ನರಾಯಪಟ್ಟಣ ಜನ ಮನಸ್ಸಲ್ಲಿ ಹಾಲು, ಆದ್ರೆ ಮಾತಾಡ್ಬೇಕಾದ್ರೆ ನಮ್ಗೆ ಇಂಥ ಕೆಲಸ ಅಂತ ಇದು ಎದೆ ತಟ್ಟಿ ಕೇಳ್ತಾರೆ. ಆದ್ರೆ ಮನಸ್ಸಲ್ಲಿ ಅವರಷ್ಟು ತಾಯಿ ಹೃದಯ ಯಾರು ಇಲ್ಲ ಅಂತ ನಾನು ಎಲ್ಲೋದ್ರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತು ಮಾಜಿ ಸದಸ್ಯ ಎಂ.ಎ. ಗೋಪಾಲಸ್ವಾಮಿ, ಜೈ.ಎಂ. ರಾಮಚಂದ್ರ, ಎಂ.ಎಲ್. ಹರೀಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ.ಕೆ. ಮಂಜೇಗೌಡ, ಎ.ಸಿ. ಆನಂದ್ ಕುಮಾರ್, ಸಿ.ಎಸ್. ಯುವರಾಜ್, ಎಂ. ಶಂಕರ್, ಎಲ್.ಪಿ. ಪ್ರಕಾಶ್ ಗೌಡ, ಮಂಜುನಾಥ್, ಶೇಖರ್, ಎಂ.ಎಲ್. ಹರೀಶ್, ಗನ್ನಿಗಿರೀಶ್ ಸೇರಿ ಇತರರು ಹಾಜರಿದ್ದರು.
ಇಂದಿನ ರಾಜಕಾರಣದಲ್ಲಿ ನಂಬಿಕೆ ದ್ರೋಹಿಗಳು ಹೆಚ್ಚಾಗಿದ್ದಾರೆ ಎಂಬುದನ್ನು ಸಾಣಿನಹಳ್ಳಿ ಸ್ವಾಮೀಜಿಗಳು ಹೇಳಿದ್ದಾರೆ. ಅದು ನನಗೆ ಅನ್ವಯವಾಗುವುದಿಲ್ಲ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಸ್ವಾಮೀಜಿಗಳು ಹೇಳಿದ್ದು ಸತ್ಯ. ಈ ಜಿಲ್ಲೆಯಲ್ಲಿಯೂ ಕೆಲವರು ನಂಬಿಕೆ ದ್ರೋಹ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನು ಮುಗಿಸಬೇಕೆಂದು ಕಾಂಗ್ರೆಸ್ ಪಣ ತೊಟ್ಟಿದೆ. ಅರಸೀಕೆರೆಯಿಂದ ನಾನು ಹೋರಾಟ ಆರಂಭಿಸಿದ್ದೇನೆ. ಕಾಂಗ್ರೆಸ್ ಪಕ್ಷವು ರಾಜ್ಯದ 31 ಜಿಲ್ಲೆಗಳಲ್ಲಿ ಸಭೆ ಮಾಡಿಲ್ಲ. ಆದರೆ ದೇವೇಗೌಡರ ಶಕ್ತಿ ಕುಂದಿಸಲು ಹಾಸನದಲ್ಲಿ ಮಾತ್ರ 2 ಸಭೆ ನಡೆಸಿದರು. ಬೇಲೂರಿನ ಅಭಿವೃದ್ಧಿಗೆ ಕಾಂಗ್ರೆಸ್ ಕೊಡುಗೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಏನು ಅಭಿವೃದ್ಧಿ ಮಾಡಿದ್ದಾರೆ ಎಂಬುದರ ನಾನು ಸಾಕಿದ ಏನೋ ಹೇಳ್ತಾರೆ, ನಾನು ಸಾಕಿದ್ದೀನಿ ಅದಾಗಿ ಕುಂಠಿತ ಅಂತ ಹೇಳ್ತಾರಪ್ಪ. ಕೆಲವು ಹೇಳಿದ್ರೆ ಪಾಪ ಪರಮ ಪೂಜ್ಯ ಸ್ವಾಮಿಗಳಿದ್ರು, ಸಾರ್ವಜನಿಕ ಸ್ವಾಮಿಗಳಿದ್ರು, ಅವ್ರೇನು ಹೇಳ್ಕೊಂಡು ಇವತ್ತಿನ ರಾಜಕಾರಣಿಗಳು ನಂಬಿಕೆ ದ್ರೋಹಿಗಳಿದ್ದಾರೆ ಅಂತೇಳಿ ಅದಕ್ಕೆ ನಾನು ಹೇಳಿದೆ. ಅದೇ ಬಂದ್ಬಿಟ್ಟು ಇಲ್ಲ ಸಂಘದ ಬೇಕು ಅನ್ವಯ ಆಗಲ್ಲ ಇನ್ನೊಬ್ಬರಿಗೆ ಹೇಳಿದ್ರೆ ನಾನು ಇನ್ನೊಬ್ಬ ಶಾಸಕರು ಕೊಟ್ಟಿದ್ರು. ಸ್ವಾಮಿಗಳಿಗೆ ತಪ್ಪಿಲ್ಲ. ಕೆಲವು ಈ ಜಿಲ್ಲೆಯಲ್ಲೂ ನಂಬಿಕೆ ದ್ರೋಹಿಗಳಿದ್ದಾರೆ. ಸಾಮಾನ್ಯವಾಗಿ ಸ್ವಾಮಿಗಳು ಹೇಳಿದ್ದೆ ಸತ್ಯ. ಇವತ್ತು ಏನು ಕೊಡುಗೆ ಇದೆ? 2 ವರ್ಷ ಆಯ್ತು ಏನು ಕೊಡುಗೆ ಕೊಟ್ಟಿದ್ದಾರೆ? ನನಗೆ ಕುಮಾರನಿಗೆ ಹೇಳಿದೆ, ನಾನು ಕೆಂಪೆ ಮೇಲೆ ಕುಮಾರ್ ಏನ್ ಮಾಡ್ತೇನೆ ಅಂದ್ರೆ ಒಳ್ಳೆಯ ನಂಬಲ್ಲಪ್ಪ. ಏನ್ ಮಾಡ್ತಾರೆ ನಂಬಿಸ್ತಾರೆ. ಕೆಲವು ದುಡಿದರಿಗೆ ಹೊಡಿಬೇಕಾದ್ರೆ ಏನು ಕಾಲು ಪಾಲು ನೋಡ್ಕೊಳ್ಳೋದು. ಅವರ ಪಾಲಿಟೆಕ್ನಿಕ್ ಕಾಲೇಜ್ ಕೊಡಿಸ್ತೇನೆ, ಒಂದು ಇಂಜಿನಿಯರ್ ಕಾಲೇಜ್ ನಿಮಗೊಂದು ಕೊಡು, ಚನ್ನಪೇಟೆ ಕೊಟ್ಕೊಡಿ, ಅರಸೀಕೆರೆ ಕೊಟ್ಕೊಡಿ, ಕರ್ಕೊಂಡ್ಬಿಟ್ಟು ರಾಮಪುರ ಕೊಡಿ. ನಾನು ಇಂಜಿನಿಯರ್ ಕಾಲೇಜ್ ಕೊಟ್ಟಿದ್ರೆ 7,000 ರೂಪಾಯಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಜ ಅನಂತ ಸುಬ್ಬರಾವ್, ಬಿಡಿ ಚಂದ್ರೇಗೌಡ, ಜಿಟಿ ಇಂದಿರಾ, ಉಪಾಧ್ಯಕ್ಷ ರಾಜಶೇಖರ್, ಎಂಎ ನಾಗರಾಜ್, ಲತಾ ಮಂಜೇಶ್ವರಿ, ರಂಗೇಗೌಡ, ಶುಭಾನ್, ಅಶ್ವಥ್, ಬಾನಸವಳ್ಳಿ, ಮರಿಯಪ್ಪ, ರವಿ ಬಲೇನಹಳ್ಳಿ ಸೇರಿದಂತೆ ನ್ಯಾಯಾಂಗ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಪಟ್ಟಣದಲ್ಲಿ ಬೀದಿ ನಾಟಕದೊಂದಿಗೆ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯ ಹಾಗೂ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಚನ್ನಕೇಶವ ದೇವಾಲಯದ ಬಳಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ನ್ಯಾಯಾಧೀಶೆ ಶ್ರೀಮತಿ ಎಂಎಸ್ ಶಶಿಕಲಾ, ಸರ್ಕಾರ ರಸ್ತೆ ಸುರಕ್ಷತೆಗಾಗಿ ಹಲವು ಕಠಿಣ ನಿರ್ಣಯಗಳನ್ನು ಕೈಗೊಂಡಿದ್ದರೂ ಬುದ್ಧಿವಂತರಿಂದಲೇ ಸಂಚಾರ ನಿಯಮಗಳ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸಕರ ಸಂಗತಿ. ಕಷ್ಟದ ಸಂದರ್ಭದಲ್ಲಿ ಪೊಲೀಸರ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ನಿಯಮ ಉಲ್ಲಂಘನೆ ಮಾಡಿದಾಗ ದಂಡ ವಿಧಿಸಿದರೆ ಅದೇ ಇಲಾಖೆಯ ವಿರುದ್ಧ ತಿರುಗಿ ಬೀಳುವುದು ಸರಿಯಲ್ಲ. ಪ್ರತಿಯೊಬ್ಬರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಅದು ಕುಟುಂಬದ ಮೇಲಿನ ಜವಾಬ್ದಾರಿಯಾಗಿದೆ. ವಾಹನ ಚಾಲನೆಯ ವೇಳೆ ಮೊಬೈಲ್ನಲ್ಲಿ ಮಾತನಾಡುವುದು ಅಪರಾಧವಾಗಿದ್ದು, ಅಪ್ರಾಪ್ತ ವಯಸ್ಕರಿಗೆ ವಾಹನ ಚಾಲನೆ ನೀಡಿದರೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಇದೆ. ಆದರೂ ಇತ್ತೀಚೆಗೆ ಅಪ್ರಾಪ್ತರಿಗೆ ವಾಹನ ನೀಡಿದ ಪ್ರಕರಣಗಳು ಹೆಚ್ಚಾಗಿದ್ದು, ಹೆಚ್ಚಿನ ದಂಡ ಹಾಗೂ ಪ್ರಕರಣಗಳು ದಾಖಲಾಗಿವೆ. ಮದ್ಯಪಾನ ಮಾಡಿ ಯಾವುದೇ ವಾಹನ ಚಾಲನೆ ಮಾಡಬಾರದು. ಚಾಲನೆಗೂ ಮುನ್ನ ಎಲ್ಲ ಅಗತ್ಯ ದಾಖಲೆಗಳನ್ನು ಹೊಂದಿರಬೇಕು. ಅಪಘಾತದಿಂದ ಏನಾದರೂ ಅನಾಹುತವಾದರೆ ಕುಟುಂಬವೇ ಬೀದಿಗೆ ಬರುವ ಪರಿಸ್ಥಿತಿ ಉಂಟಾಗುತ್ತದೆ ಎಂದು ಹೇಳಿದರು. ನೋಡ್ತಾ ಇದ್ದೀರಿ, ಪ್ರಪಂಚ ವೇಗವಾಗಿ ಬೆಳೀತಾ ಇದೆ. ಈ ವೇಗವಾಗಿ ಬೆಳೆಯುವಂಥ ಪ್ರಪಂಚದಲ್ಲಿ ನಮಗೆ ಇವತ್ತು ರಸ್ತೆ ನಿಯಮಗಳು ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿದೆ. ಯಾಕೆ ಅಂತಂದರೆ ಈ ರಸ್ತೆ ನಿಯಮಗಳನ್ನ ನಾವು ಪಾಲಿಸಲೇಬೇಕು. ಇವತ್ತು ಇದು ನಿಯಮ ಆಗಿಲ್ಲ, ನಮ್ಮ ಜೀವನದ ಅತ್ಯವಶ್ಯಕವಾಗಿದೆ. ನೀವು ಇತ್ತೀಚೆಗೆಲ್ಲ ನೋಡ್ತಾ ಇರ್ಬೋದು, ರಸ್ತೆ ನಿಯಮಗಳನ್ನ ಪಾಲಿಸದೆ ಮತ್ತು ಅಪಘಾತಕ್ಕೆ ಅವಸರವೇ ಕಾರಣ. ನಮ್ಮಲ್ಲಿ ಪೇಷನ್ಸ್ ಇಲ್ಲದಲೇ ಇರೋದ ಕಾರಣ ಇವತ್ತು ಜಾಸ್ತಿ ಅಪಘಾತಗಳಾಗ್ತಿದ್ದಾವೆ. ಇದರಿಂದ ಸಾವು ನೋವು ಜಾಸ್ತಿ ಆಗ್ತಿದೆ. ಒಂದು ಈ ಹಂತದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಸಾಮಾನ್ಯ ನಮಗೆಲ್ಲರಿಗೂ ಗೊತ್ತು, ದ್ವಿಚಕ್ರ ವಾಹನ ಓಡಿಸ್ಬೇಕಾದ್ರೆ ನಾವು ಹೆಲ್ಮೆಟ್ ಹಾಕ್ಕೋಬೇಕು, ನಮ್ಮ ತಲೆ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ. ಆದರೆ ಯಾರೂ ಇದನ್ನು ಪಾಲಿಸ್ತಾ ಇಲ್ಲ. ಇತ್ತೀಚಿನ ಜನಗಳು ಹೇಗೆ ಅಂದರೆ ಕಾನೂನನ್ನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೊತಾ ಇದ್ದೀವಿ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ನೋಡಿ, ನಿಮ್ಗೆ ಏನಾರು ತೊಂದರೆ ಆಯಿತಾ,
ಏನಾರ ಗಲಾಟೆ ಆಯ್ತಾ ಮೊದಲು ನೀವು ಎಲ್ಲಿಗೆ ಓಡ್ತೀರಿ? ಪೊಲೀಸ್ ಸ್ಟೇಷನ್ನಿಗೆ, ಹೌದಾ? ಅವಾಗ ನಮಗೆ ಪೊಲೀಸರು ಬೇಕು. ಅದೇ ಸಂಚಾರಿ ನಿಯಮನ ಉಲ್ಲಂಘನೆ ಮಾಡಿದಾಗ ಪೊಲೀಸರು ನಮಗೆ ನೀವು ಹೆಲ್ಮೆಟ್ ಹಾಕೊಳ್ಳಿ, ಸಂಚಾರ ನಿಯಮನ ಪಾಲನೆ ಮಾಡಿ ಅಂದರೆ ಅದೇ ಪೊಲೀಸರ ವಿರುದ್ಧ ನಾವು ತಿರುಗಿ ಬೀಳ್ತೀವಿ. ಇದು ಯಾಕೆ? ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೇನೆ. ಹಾಗಾಗಿ ಸಂಚಾರಿ ನಿಯಮಗಳನ್ನ ನೀವು ಪಾಲನೆ ಮಾಡಲೇಬೇಕು. ಇದು ನಮ್ಮ ಸುರಕ್ಷಿತ. ಇವತ್ತು ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನ ಇಲ್ಲಿ ದಯವಿಟ್ಟು ಆಟೋ ಚಾಲಕರು ಇದ್ದೀರಿ, ಎಷ್ಟೋ ಜನ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತೀರಿ, ಹೌದಲ್ವಾ? ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಕಾಯ್ತಾ ಇರುತ್ತೆ, ನಿಮ್ಮ ಮಕ್ಕಳು ಇರ್ತಾರೆ. ಇದನ್ನ ಸ್ವಲ್ಪ ನೀವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಬೇಳೂರು ಪಿಐ ರೇವಣ್ಣ ಮಾತನಾಡಿ, ತಾಲೂಕಿನಲ್ಲಿ ಕಳೆದ 5 ವರ್ಷಗಳಲ್ಲಿ 91 ಅಪಘಾತಗಳು ಸಂಭವಿಸಿದ್ದು 370 ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ 93 ಜನರು ಸಾವನ್ನಪ್ಪಿದ್ದು 430 ಜನರಿಗೆ ಗಾಯಗಳಾಗಿವೆ. 2025ರ ಅಂತ್ಯದವರೆಗೆ 7,003 ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿದ್ದು 30,77,000 ರು ದಂಡ ವಿಧಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ನೋಡಿ, 5 ವರ್ಷಗಳಲ್ಲಿ ಸುಮಾರು ನಮ್ಮಲ್ಲಿ 93 ಜನ ಹೋಗಿದ್ದಾರೆ ಆಕ್ಸಿಡೆಂಟಿಂದ, ಮತ್ತು ಸುಮಾರು 429ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ, ಸಿವಿಯರ್ ಗಾಯಗೊಂಡಿದ್ದಾರೆ. ಮತ್ತು ಜೊತೆಗೆ ಏನಪ್ಪ ಅಂದರೆ 37 ಲಕ್ಷದಷ್ಟು ನಾವು ಇದನ್ನು ಕೂಡ ದಂಡವನ್ನು ಕೂಡ ಸಂಗ್ರಹಿಸಿದ್ದೀವಿ 7 ಇಯರ್ಸಲ್ಲಿ. ಲಾಸ್ಟ್ ಇಯರ್ಸ್ ಒಂದೇ ವರ್ಷದಲ್ಲಿ ನಾವು 1000 ಕೇಸ್ಗಳನ್ನ ಹಾಕಿದ್ದೀವಿ. ನಾವು 1005 ಕೇಸ್ಗಳನ್ನ ಹಾಕಿದ್ದೀವಿ. 4,91,000 ರೂಪಾಯಿ ಹಣವನ್ನು ಕೂಡ ಕಲೆಕ್ಟ್ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದರೂ ಕೂಡ ದಂಡವನ್ನು ಪಾವತಿಸೋದಕ್ಕೆ ಅವರೇನು ಹಿಂಜರಿಯೋದಿಲ್ಲ. ಆದರೆ ಅವರ ಸುರಕ್ಷತೆ ಬಗ್ಗೆ ಅವರೇ ಯಾವುದೇ ರೀತಿಯಾದಂಥ ಯೋಚನೆಯನ್ನು ಮಾಡೋದಿಲ್ಲ. ಪತ್ರಕರ್ತ ಮಹೇಶ್ ಗೌಡ ಎಂಬ ಪಾತ್ರದಲ್ಲಿ ಹಾಗೂ ಎಎಸ್ಐ ಸೋಮಶೇಖರ್ ಚಿತ್ರಗುಪ್ತ ಪಾತ್ರದಲ್ಲಿ ಅಭಿನಯಿಸಿ ಬೀದಿ ನಾಟಕದ ಮೂಲಕ ರಸ್ತೆ ಸುರಕ್ಷತೆಯ ಮಹತ್ವವನ್ನು ಮನಮುಟ್ಟುವಂತೆ ಸಾರಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಎಸ್ಜಿ ಪಾಟೀಲ್, ಎಎಸ್ಐ ಸೋಮಶೇಖರ್, ಪೊಲೀಸ್ ಸಿಬ್ಬಂದಿಗಳು, ಆಟೋ ಚಾಲಕರ ಸಂಘದ ದೀಪಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೇಳೂರು ತಾಲೂಕಿನ ಸಾಲವಾರ ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮತ್ತೊಮ್ಮೆ ಆತಂಕ ಮೂಡಿಸಿದ್ದು, ತೋಟದೊಳಗೆ ಕೆಲಸಕ್ಕೆ ಕೂಲಿ ಕಾರ್ಮಿಕರನ್ನು ಬಿಟ್ಟು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಆಟೋ ಮೇಲೆ ಒಂಟಿ ಸಲಗ ದಾಳಿ ಮಾಡಿ ಸಂಪೂರ್ಣವಾಗಿ ಜಖಂಗೊಳಿಸಿದ ಘಟನೆ ನಡೆದಿದೆ. ಎಂದಿನಂತೆ ಸಾಲವಾರ ಗ್ರಾಮದ ತೋಟವೊಂದರಲ್ಲಿ ಕೆಲಸಕ್ಕೆ ಕೂಲಿ ಕಾರ್ಮಿಕರನ್ನು ಇಳಿಸಿ ಬಳಿಕ ಚಾಲಕ ಆಟೋವನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿದನು. ಈ ವೇಳೆ ಅರಣ್ಯ ಪ್ರದೇಶದಿಂದ ಹೊರಬಂದ ಒಂಟಿ ಸಲಗ ಏಕಾಏಕಿ ದಾಳಿ ನಡೆಸಿ ಆಟೋವನ್ನು ರಸ್ತೆ ಬದಿಯ ಹೊಂಡಕ್ಕೆ ತಳ್ಳಿ ಕಾಲಿನಿಂದ ತುಳಿದು ಸಂಪೂರ್ಣವಾಗಿ ನಾಶಪಡಿಸಿದೆ. ಘಟನೆ ವೇಳೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ತಕ್ಷಣವೇ ಓಡಿ ಸುರಕ್ಷಿತ ಸ್ಥಳಕ್ಕೆ ತೆರಳಿದ ಪರಿಣಾಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಆಟೋ ಸಂಪೂರ್ಣ ಹಾನಿಗೊಳಗಾಗಿದ್ದು ಮಾಲೀಕನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಮಲೆನಾಡು ಭಾಗದಲ್ಲಿ ಇತ್ತೀಚೆಗೆ ಕಾಡಾನೆಗಳ ಹಾವಳಿ ಹೆಚ್ಚುತ್ತಿದ್ದು, ತೋಟಗಳು, ರಸ್ತೆ ಪ್ರದೇಶಗಳು ಹಾಗೂ ಗ್ರಾಮಗಳಿಗೆ ನುಗ್ಗುತ್ತಿರುವ ಘಟನೆಗಳಿಂದ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕಾಡಾನೆಗಳ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು ಹಾಗೂ ಅರಣ್ಯ ಇಲಾಖೆ ತಕ್ಷಣ ಕ್ರಮ ಜರುಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 20 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಆಲದಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣವನ್ನು ಶಾಸಕ ಎ ಮಂಜು ಉದ್ಘಾಟಿಸಿದರು. ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿಯ ಆಲದಹಳ್ಳಿ ಗ್ರಾಮ ಪಂಚಾಯಿತಿಗೆ ನಿರ್ಮಿತ ಕೇಂದ್ರದ ಯೋಜನೆ ಅಡಿಯಲ್ಲಿ ನಿರ್ಮಾಣವಾದ ಸಭಾಂಗಣ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಅನುಕೂಲವಾಗುವಂತೆ ಸಭಾಂಗಣವನ್ನು ನಿರ್ಮಿಸಲಾಗಿದೆ. ಆಲದಹಳ್ಳಿ ಗ್ರಾಮದ ಗ್ರಾಮಸ್ಥರು ವಿದ್ಯಾವಂತರು ಹಾಗೂ ಪ್ರಬುದ್ಧವಂತರಾದ ಕಾರಣ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರಾಗಿ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು. ಹಣಕಾಸಿನಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಚೆನ್ನಾಗಿ ಬಂದಿದೆ. ಬೇಕು ಸೌಕರ್ಯಗಳು ಚೆನ್ನಾಗಿ ಮಾತ್ರ ಎಲ್ಲರೂ ಕೂಡ ನಮ್ಮೂರಲ್ಲಿ ಇದೆ ಅಂತಕ್ಕಂಥ ಹೆಗ್ಗಳಿಕೆ ಇರ್ತಕ್ಕಂಥದ್ದು. ಈ ಊರು ವಿಶೇಷವಾದಂಥ ಊರು, ಎರಡನ್ನ ಶಾಸಕರ ಕಂಡಂಥ ಊರು, ಇಬ್ಬರು ಜಿಲ್ಲಾ ಪರಿಷತ್ ಮಂಡಳಿಯಿಂದ ಕಂಡಂಥ ಊರು. ಇದಕ್ಕೆ ಆದಂಥ ಊರಿಗೆ ಒಂದು ತಾಲೂಕಿನಲ್ಲಿ ಒಂದು ಅತಿ ಹೆಸರಿರ್ತಕ್ಕಂಥ ಗ್ರಾಮ ಅಂತಕ್ಕಂಥ ನನ್ನ ಭಾವನೆ. ಇದು ನನಗೆ ಮೊದಲು ಬಿಜೆಪಿ ಎಮ್ಎಲ್ಎ ಆದಾಗ ಪ್ರಥಮವಾಗಿ ಈ ಊರಿಗೆ ರಸ್ತೆ ಮಾಡೋ ಒಂದು ಅವಕಾಶ ಸಿಕ್ತು. ಮೊದಲು ಅರೆಕಲ್ ಮೇಲೆ ಹೋಗ್ಬೇಕಾಗ್ತಿಲ್ಲ. ಇವತ್ತು ಸುಜಲವಾದಂಥ ರಸ್ತೆ, ಆ ಸಮುದಾಯ ಭವನ, ಈ ನಮ್ಮ ಪಂಚಾಯತ್ ಭವನ ನೋಡಿದರೆ ಅಭಿವೃದ್ಧಿ ಹೊಂದಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಇಲ್ಲಿ ಸ್ವಲ್ಪ
ಬುದ್ಧಿವಂತ ಜನರು ಜಾಸ್ತಿ ಇರ್ತಕ್ಕಂಥ ಚೆನ್ನಾಗಿ ಸದ್ಬಳಕೆ ಮಾಡ್ತಕ್ಕಂಥ ಅವರ ಅವಶ್ಯಕತೆ ಇದ್ದರೆ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತದೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ನೀವೆಲ್ಲ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಲಕ್ಷ್ಮಮ್ಮ ಚನ್ನಪ್ಪ, ಉಪಾಧ್ಯಕ್ಷ ಯೋಗೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಅಧಿಕಾರಿ ಪ್ರಕಾಶ್, ಪಿಡಿಒ ಶೀಲಾ ಮತ್ತಿತರರು ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗ ವ್ಯಾಪಕವಾಗಿ ಹರಡಿರುವುದರಿಂದ ಮೆಕ್ಕೆಜೋಳ ಬೆಳೆಗಾರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತೊಂದು ಕಡೆ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಹಲವು ದಿನಗಳ ಹೋರಾಟದ ಬಳಿಕ ಬೆಂಬಲ ಬೆಲೆಯೊಂದಿಗೆ ಜೋಳ ಖರೀದಿ ಮಾಡುವುದಾಗಿ ಭರವಸೆ ನೀಡಿದ ಸರ್ಕಾರ ಇದೀಗ ರೈತರನ್ನು ವಂಚನೆ ಮಾಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕಣಗಾಲ್ ಮೂರ್ತಿ ಹೇಳಿದರು. ಬರ್ದು 3 ಸತಿ ಮುಖ್ಯಮಂತ್ರಿಗೆ ಕೊಟ್ಟು DC-ಯರು 2 ಸತಿ ಮೀಟಿಂಗ್ ಮಾಡಿದರು. ಈಗ ಮಶಾಣಕ್ಕೆ ಜಾಗ ಅಂತ ಕೊಡ್ತಾರೆ ಉಣೋದಕ್ಕೆ ಹಳ್ಳಿಗಳಲ್ಲಿ. ಇನ್ನೂ ಜನ ಕೇಳ್ತಲೇ ಇದ್ದಾರೆ, ಸ್ವಾಮಿ ಹೆಣ ಉಣಕ್ಕೆ ಜಾಗ ಇಲ್ಲ ಕೊಡಿ ಅನ್ನಂಗೆ. ಇವತ್ತು ನಮಗೊಂದು ಪತ್ರ ಹೊಂಟಿಸಿದ್ದಾರೆ ಇವರು ಸರ್ಕಾರದವರು. ಏನು ನೀವು ಜೋಳ ತುಂಬಿಕೆ ಬನ್ನಿ APMCಗೆ, ನೀವು ಖರೀದಿ ಅಲ್ಲಿ ಮಾಡ್ಕೋತಾರೆ, ಅವ್ರ ಹೆಸ್ರಿಗೆ ಅಮೌಂಟ್ ಹಾಕ್ತೀವಿ 250 ರೂಪಾಯಿ. ಅದನ್ನು ಬಿಳೆ ಸುಳಿ ಬಂತು, ಹೋರಾಟ ಮಾಡಿದ್ವು. ಮತ್ತು ಜೋಳ ತಗೋಣಕ್ಕೆ ಹೋರಾಟ ಮಾಡಿದ್ವು. ಜೋಳ ತಗೊಂಡ್ಮೇಲೆ ಒಂದು ಸತಿ 10 ಕ್ವಿಂಟಾಲು ಅಂದರು, ಒಂದು ಸತಿ 20 ಕ್ವಿಂಟಾಲು ಅಂದರು, ಒಂದು ಸತಿ 50 ಕ್ವಿಂಟಾಲು ಅಂದರು. ಲಾಸ್ಟಿಗೆ 5 ಕ್ವಿಂಟಾಲೇ ಬಂದರು. ಮತ್ತು ಹೋರಾಟ ಪ್ರಾರಂಭ ಮಾಡಿದ ಮೇಲೆ 50 ಕ್ವಿಂಟಾಲಿಂದ 20 ಕ್ವಿಂಟಾಲಿಗೆ ಬಂದು ನಿಂತ್ಕೊಂಡ್ರು. ಈ ಸರ್ಕಾರದ ನೀತಿ ಹಿಂಗಿದೆ. ಯಾವಾಗಲೂ ಸಿದ್ದರಾಮಯ್ಯರು ಮಾತಾಡ್ತಾರೆ, ನಾನು ನಂಜುಂಡಸ್ವಾಮಿಯವ್ರ ಶಿಷ್ಯ ಅಂತೇಳಿ. ಇವರು ಬರೀ ಸುಳ್ಳು. ಈ ದೇಶದಲ್ಲಿ ಫಸ್ಟ್ ಇಂಥ ಮುಖ್ಯಮಂತ್ರಿ ಕೆಳಗೆ ಇಳಿಸ್ಬೇಕು. ಯಾಕೆ ಹೇಳ್ತೀವಿ ಅಂದರೆ, ಅದೇ ದುಡ್ಡ ರೈತರಿಗೆ ಹಾಕ್ಬೋದು 200 ಚಿಲ್ಲರೆ. ಡೈರೆಕ್ಟಾಗಿ 200 ಚಿಲ್ಲರೆ ರೈತರಿಗೆ ಹಾಕಿದರೆ ಇವತ್ತು ರೈತರಿಗೆ ಏನು ಬೆಳೆ ಸುಳಿ ಏನು ಅವರು ನಮಗೆ ಪರಿಹಾರ ಕೊಟ್ಟಿಲ್ಲ, ಈ ದುಡ್ಡೇ ಪರಿಹಾರ ಅಂತ ನಾವು ತಿಳ್ಕೊತೀವಿ. ಆದರೆ ಇವರು ಆ ಕೆಲಸ ಮಾಡೋಕ್ಕೆ ಹೊಂಟಿಲ್ಲ. ನೀವು ಜೋಳ ತಂದು APMCಗೆ ಇಡಿ, ನಾವು ಖರೀದಿ ಮಾಡಿಸ್ತೀವಿ, ನಿಮಗೆ ದುಡ್ಡು ತುಂಬ್ತೀವಿ ಅಂತಾರೆ. ಆದರೆ ಈಗ ಕೊಟ್ಟಿದಾರಲ್ಲ 15,000 ರಿಂದ 16,000 ಜನ ಜೋಳ ಕೊಟ್ಟಿದಾರಲ್ಲ, ಅವ್ರಿಗೆ ಡೈರೆಕ್ಟಾಗಿ ತುಂಬಿಕೊಡ್ಲಿ. ಯಾಕೆ ಇವರು ಖರೀದಿ ಮಾಡಿದವರಿಗೆ ಡೈರೆಕ್ಟಾಗಿ ಕೊಡಬೇಕು? ಇವರು ಮಶಾಣಕ್ಕೆ ಹೆಣ ಹೋದರೆ ಹೆಣ ತರಂಗು ವಾಪಸ್ ತರಂಗೂ ಇಲ್ಲ, ಅಲ್ಲಿ ಇಟ್ಕೊಳಂಗೂ ಇಲ್ಲ, ಊಣೆ ಬರಬೇಕು. ಆ ಪರಿಸ್ಥಿತಿ ರೈತರು ತಂದಿಡ್ತಿರಲ್ಲ, ಇವ್ರಿಗೆ ಏನಂತ ನಾವು ಕರಿಬೇಕು ಹೇಳಿ? ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬರೀ ಸುಳ್ಳು ಹೇಳ್ತಾರೆ, ಮಾತು ಎತ್ತಿರೆ ಎಲ್ಲರೂ ಶಾಲೆ ಹಾಕ್ಯತಾರಪ್ಪ. ಇದ್ರೊಳಗೆ ರೈತರು ಯಾರೋ, ಗೇಯರು ಯಾರೋ, ಕೂಲಿ ಮಾಡೋರು ಯಾರೋ ಏನು ಗೊತ್ತಾಗಲ್ಲ. ಇವರಿಗೆ ಏನಾಗಿದೆ ಅಂದರೆ ರೈತರ ಬಗ್ಗೆ ಎಳ್ಕಾಳಷ್ಟು ಇವರಿಗೆ ಚಿಂತನೆ ಇಲ್ಲ. ಇವತ್ತು ರೈತರ ಪರಿಸ್ಥಿತಿ ನೋಡಿದರೆ ನಾವು ಏನು ಇನ್ನೂ ಅರ್ಧ ಜೋಳ ಹೊಡೆದಿಲ್ಲ ಹಳ್ಳಿಗಳಲ್ಲಿದೆ. ಇವಾಗ ಹಳ್ಳಿಗಳಲ್ಲಿ 1,850 ರೂಪಾಯಲ್ಲಿ ಹಳ್ಳಿಲಿ ಜೋಳ ತುಂಬ್ತಾ ಇದ್ದಾರೆ. ಬರೀ ನಾವು ಖರೀದಿ ಮಾಡ್ತೀವಿ ಅಂದ್ರೆ ಸಾಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 600 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ, ಕೇಂದ್ರ ಸರ್ಕಾರ 1,600 ರೂಪಾಯಿ ಕೊಡ್ತೀನಿ ಅಂತ 3,000 ರೂಪಾಯಿ ಇಲ್ಲೇ ಸಿಕ್ಕುತ್ತೆ. 2,400 ಒಂದು 600 3,000 ರೂಪಾಯಿ ಇಲ್ಲೇ ಸಿಕ್ಬಿಡುತ್ತೆ. ಈ ಕೆಲಸನೂ ಮಾಡ್ತಾ ಇಲ್ಲ ಇವರು. ಬರೀ ಪತ್ರಿಕೆಯಲ್ಲಿ ಹೇಳಿಕೆಯಲ್ಲಿ ರೈತರ ಬಗ್ಗೆ ಹಂಗಂಗೆ ಮಾತಾಡ್ತಾರ ಹೊತ್ತು ಇವತ್ತು ಆ ಜಾರಿ ತರ್ತಾ ಇಲ್ಲ. ದಯವಿಟ್ಟು ಇವತ್ತೇನು APMC ಜೋಳ ತಗೊಬನ್ನಿ, ಖರೀದಿ ಮಾಡಿಸ್ತೀವಿ, ಖರೀದಿ ಆಗಲಿ, ಅಮೌಂಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಅಮೌಂಟನ್ನು ನ್ಯಾಯವಾಗಿ ರೈತರಿಗೆ ಹಾಕಲಿ. ಯಾರ್ಯಾರು ರೈತರು ಎಲ್ಲೆಲ್ಲಿ ಜೋಳ ಬೆಳೆದಾರೆ, ಎಷ್ಟೆಷ್ಟು ಕ್ವಿಂಟಾಲ್ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ರೈತರ ಖಾತೆಗೆ ಹಾಕಿದ್ರೆ ಎಷ್ಟು ಸುಲಭ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಗಂಗಾಧರಪ್ಪ ರಾಜಗೆರೆ, ಬೇಲೂರು ತಾಲೂಕು ಪರಮೇಶ್, ಪ್ರಕಾಶ್, ಮಂಜು ಬೆಟ್ಟಗೌಡನಹಳ್ಳಿ, ರಾಜಣ್ಣ, ಲಕ್ಷ್ಮಣ ಇತರರು ಉಪಸ್ಥಿತರಿದ್ದರು. ಚೆನ್ನಂಬಿಕಾ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಹೊಳೆನರಸೀಪುರ ತಾಲೂಕು ಹಾಗೂ ಹಳ್ಳಿ ಮೈಸೂರು ಹೋಬಳಿಯ ಜಾತ್ಯತೀತ ಜನತಾದಳ ಪ್ರಮುಖ ಕಾರ್ಯಕರ್ತರ ಪೂರ್ವಭಾವಿ ಸಭೆಯು ಅತ್ಯಂತ ಯಶಸ್ವಿಯಾಗಿ ಜರುಗಿತು.
ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಎಚ್.ಡಿ. ರೇವಣ್ಣ, ಎಚ್.ಡಿ. ದೇವೇಗೌಡರು ಮತ್ತು ಕುಮಾರಣ್ಣನವರು ಈ ಜಿಲ್ಲೆಗೆ ನೀಡಿದ ಕೊಡುಗೆ ಅಪಾರ. ರೈಲ್ವೆ ಮಾರ್ಗಗಳ ಅಭಿವೃದ್ಧಿ, ಹಳ್ಳಿ ಮೈಸೂರು ಸೇರಿದಂತೆ ಪ್ರತಿ ಹಳ್ಳಿಗೂ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿದ್ದು ಜೆಡಿಎಸ್ ಸರ್ಕಾರದ ಸಾಧನೆ. ಕುಮಾರಣ್ಣನವರ ಅವಧಿಯಲ್ಲಿ ಸಾವಿರಾರು ಕೋಟಿ ರೈತರ ಸಾಲ ಮನ್ನಾ ಮಾಡಲಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಮನೆಗೆ 5 ಲಕ್ಷದಂತೆ 2,000 ಮನೆಗಳಿಗೆ ಅನುದಾನ ನೀಡಿದ್ದೇನೆ. ಹಾಸನಕ್ಕೆ ಐಐಟಿ, ಕೇಂದ್ರೀಯ ವಿಶ್ವವಿದ್ಯಾನಿಲಯ ಹಾಗೂ ವಿಮಾನ ನಿಲ್ದಾಣ ತರುವಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ವಿಮಾನ ನಿಲ್ದಾಣದಿಂದ ಕೃಷಿ ಉತ್ಪನ್ನಗಳ ರಫ್ತು ಹಾಗೂ ಸ್ಥಳೀಯ ಉದ್ಯೋಗ ಸೃಷ್ಟಿಗೆ ದೊಡ್ಡ ಅವಕಾಶ ಸಿಗಲಿದೆ. 24ರಂದು ನಡೆಯುವ ಸಭೆಯಲ್ಲಿ ದೇವೇಗೌಡರು ರಾಜ್ಯವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಆ ಸಭೆಗೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಮಾಜಿ ಸಚಿವ ಎ. ಮಂಜು ಅವರು ಮಾತನಾಡಿ, ಪಂಚಾಯಿತಿ ಮತ್ತು ತಾಲೂಕು ಮಟ್ಟದಿಂದ ಕಾರ್ಯಕರ್ತರನ್ನು ದೊಡ್ಡ ಸಂಖ್ಯೆಯಲ್ಲಿ ಹಾಸನ ಸಭೆಗೆ ಕರೆತರುವುದಾಗಿ ಭರವಸೆ ನೀಡಿದರು. ಇತರ ಮುಖಂಡರು ಮಾತನಾಡಿ, ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಏಕೈಕ ಪಕ್ಷ ಜೆಡಿಎಸ್. ದೇವೇಗೌಡರ ಮಾರ್ಗದರ್ಶನದಲ್ಲಿ ಸದೃಢ ಸರ್ಕಾರವನ್ನು ತರಲು ನಾವೆಲ್ಲರೂ ಪಕ್ಷವನ್ನು ಬಲಪಡಿಸಬೇಕು ಎಂದು ಹೇಳಿದರು. ಸಭೆಯಲ್ಲಿ ಜೆಡಿಎಸ್ನ ಅನೇಕ ಪ್ರಮುಖ ಮುಖಂಡರು, ವಿವಿಧ ಪದಾಧಿಕಾರಿಗಳು ಹಾಗೂ ಹೊಳೆನರಸೀಪುರ ತಾಲೂಕು ಹಾಗೂ ಹಳ್ಳಿ ಮೈಸೂರು ಹೋಬಳಿಯ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಇದೀಗ ಜಾಹೀರಾತು. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ, ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ, ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ, ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್, 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343, 93537372288.
ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206 ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್ ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಭೀಮಾ ಕೊರೆಂಗ ವಿಜಯೋತ್ಸವದ ಅಂಗವಾಗಿ ಜನವರಿ 14ರಂದು ಹಾಸನ ನಗರದಲ್ಲಿ ಬೈಕ್ ರ್ಯಾಲಿ ಏರ್ಪಡಿಸಲಾಗಿದೆ ಎಂದು ದಲಿತ ಹಿರಿಯ ಮುಖಂಡ HK ಸಂದೇಶ್ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಮೊದಲ ಬಾರಿಗೆ ಜಿಲ್ಲಾ ಕೇಂದ್ರ ಹಾಸನದಲ್ಲಿ ಜನವರಿ 20ರಂದು ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಅದರ ಪೂರ್ವಭಾವಿಯಾಗಿ ಜನವರಿ 14ರಂದು ಬೆಳಗ್ಗೆ 11 ಗಂಟೆಗೆ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿದ್ದು, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ರ್ಯಾಲಿಗೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಭೀಮಾ ಕೊರೆಂಗ ವಿಜಯೋತ್ಸವಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವರು ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಸಮುದಾಯದ ಜನರಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ನಾವು ಬೈಕ್ ರ್ಯಾಲಿನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು, ಹಾಗಾಗಿ ಪೊಲೀಸ ಇಲಾಖೆಯವರನ್ನು ಅಧಿಕಾರಿಗಳನ್ನು ಕಂಡು ಅವರೊಟ್ಟಿಗೆ ಮಾತಾಡಿ ಅವರೇನು ಹಾಸನ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ, ಕೆಲವು ಮೊಹಲ್ಲಾಗಳಲ್ಲಿ, ದಲಿತ ಕೇರಿಗಳಲ್ಲಿ ಅವಕಾಶವನ್ನು ಕೊಡ್ತಾರೋ ಆಗ ಅಂತ ಅವರ ಎಲ್ಲೂ ಕೂಡ ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡ್ದೇ, ಸಾರ್ವಜನಿಕರಿಗೆ ತೊಂದರೆ ಕೊಡ್ದೇ, ಮತ್ತು ಆಂಬ್ಯುಲೆನ್ಸು, ಹಾಲಿನ ವಾಹನಗಳು, ತರಕಾರಿ ವಾಹನಗಳಿಗೆ ಎಲ್ಲೂ ಕೂಡ ಡಿಸ್ಟರ್ಬ್ ಆಗದಂಗೆ ನಾವು ಅತ್ಯಂತ ಶಿಸ್ತುಬದ್ಧವಾಗಿ ಈ ಬೈಕ್ ರ್ಯಾಲಿನ ಮಾಡಬೇಕು ಅಂತೇಳಿ ಅವ್ರ ಸ್ನೇಹಿತರ ಒಡಗೂಡಿ ಚರ್ಚೆ ಮಾಡಿ, ಹಾಗೆಲ್ಲ ಪೊಲೀಸ್ ಇಲಾಖೆಯವರು ಎಲ್ಲಿ ಕೊಡ್ತಾರೋ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಅವ್ರು ಎಲ್ಲೆಲ್ಲಿ ಕೊಡ್ತಾರೋ ಅಲ್ಲಿ ಮಾತ್ರ ಅದು ನಾವು ಬೈಕ್ ರ್ಯಾಲಿನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಮಣಿಕಂಠ, ಗುಡ್ಡೇನಹಳ್ಳಿ ರಂಗಸ್ವಾಮಿ, ಚೌಡಹಳ್ಳಿ ಜಗದೀಶ್, ಗೋವಿಂದರಾಜು, ಹರೀಶ್ ಉಡುವಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಬರುವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಅಂಬೇಡ್ಕರ್ ಸಹಾಯ ಹಸ್ತ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ರಚಿಸಬೇಕು ಎಂದು ಅಸಂಘಟಿತ ಕಾರ್ಮಿಕ ಸಂಘದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಪೇಟಾಕರ್ ಮಾತನಾಡಿ, ರಾಜ್ಯದಲ್ಲಿ ಅನೇಕ ವಲಯಗಳ ಅಸಂಘಟಿತ ಕಾರ್ಮಿಕರು ದಿನನಿತ್ಯ ಸಮಾಜಕ್ಕೆ ಅವಿಭಾಜ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಈ ಕಾರ್ಮಿಕ ಸಮೂಹಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳು ಇನ್ನೂ ದೊರಕದೆ ಮರೀಚಿಕೆಯಾಗಿವೆ. ಕಟ್ಟಡ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮಾದರಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆ ಒದಗಿಸಲು ಪ್ರತ್ಯೇಕ ಮಂಡಳಿ ಅಗತ್ಯವಿದೆ. ಅಸಂಘಟಿತ ಕಾರ್ಮಿಕರಿಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರು ಮತ್ತು ಮೋಟಾರ್ ಸಾರಿಗೆ ಕಾಯ್ದೆಯಡಿ ಬರುವ ಅವರಿಗೆ ಭದ್ರತಾ ಮಂಡಳಿ ರಚನೆ ಮಾಡಿದೆ ಮತ್ತು ಅವರಿಗೆ ಎಲ್ಲ ಥರದ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇದೆ. ಅದೇ ಥರ ಕಂಬಾರು, ಕುಂಬಾರು, ಚಮ್ಮಾರು, ಬೀದಿ ಬದಿ ಮೆಕ್ಯಾನಿಕ್ಕು ಹಾಗೂ ಬಟ್ಟಿ ಕಾರ್ಮಿಕರು, ಟೈಲರ್ಗಳು, ಈ ಥರ ಇರೋಂಥ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳು ಇನ್ನೂ ತನಕ ಸರಿಯಾಗಿ ಸಿಗ್ತಾ ಇಲ್ಲ. ಇದೇ ಥರ ಕಟ್ಟಡ ಕಾರ್ಮಿಕರು ಮತ್ತು ಮೋಟಾರ್ ಸಾರಿಗೆ ಕಾಯ್ದೆಯವರಿಗೆ ಏನು ಕೊಡ್ತಾ ಇದ್ದೀರಾ ಅದೇ ಥರ ಮೂಲಭೂತ ಸೌಕರ್ಯಗಳನ್ನು ಅವರಿಗೂ ಕೊಡಬೇಕು. ಹಾಗೂ ಅವರು ಒಂದು ಭದ್ರತಾ ಮಂಡಳಿಯನ್ನು ಆದಷ್ಟು ಬೇಗ ರಚನೆ ಮಾಡಬೇಕಂತ ಆಗ್ರಹಿಸ್ತೀವಿ. ಇದನ್ನು ಕಾರ್ಯಗತ ಆಗಿದ್ದಲ್ಲಿ ರಾಜ್ಯಾದ್ಯಂತ ಮತ್ತೊಮ್ಮೆ ಉಗ್ರವಾದ ಪ್ರತಿಭಟನೆಯನ್ನು ನಾವು ಖಂಡಿತ ಮಾಡ್ತೀವಿ. ಇದೇ ವೇಳೆ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಸಾಣೇನಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷ ಸಗೀರ್ ಅಹಮದ್, ಜ್ಞಾನೇಶ್, ನಾಗಲಕ್ಷ್ಮಿ, ಅಮೃತಾ ಕುಮಾರ್, ಪ್ರತಿಮಾ, ರೂಪಾ ಇತರರು ಉಪಸ್ಥಿತರಿದ್ದರು. 2 ಕಿಡ್ನಿಗಳ ವೈಫಲ್ಯದಿಂದ ಗಂಭೀರ ಸ್ಥಿತಿಯಲ್ಲಿ ಬಳಲುತ್ತಿರುವ ಮಗನಿಗೆ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ನಡೆಸಲು ಸುಮಾರು 20 ಲಕ್ಷದಿಂದ 30 ಲಕ್ಷ ರೂಗಳ ಅಗತ್ಯವಿದ್ದು, ಉದಾರ ಮನಸ್ಸಿನ ದಾನಿಗಳು ಹಾಗೂ ಸಾರ್ವಜನಿಕರು ಆರ್ಥಿಕ ನೆರವು ನೀಡಬೇಕು ಎಂದು ತಾಯಿ ಜ್ಯೋತಿ ಮನವಿ ಮಾಡಿದರು. ನನ್ನ ಹೆಸರು ಜ್ಯೋತಿ ಅಂತೆ. ನನ್ನ ಮಗಂಗೆ ಕಿಡ್ನಿನೂ ಫೇಲ್ಯೂರ್, ಅವನಿಗೆ ಕಿಡ್ನಿ ಹಾಕಿಸ್ಬೇಕು, ನಾನೇ ಒಂದು ಕೊಡೋಣ ಅಂತಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಮಗನ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ನಮ್ಮದು ಮಗ್ಗೆ ರಾಯರ್ಕೊಪ್ಪಲ್, ಆಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಇಲ್ಲ ಸರ್, ಈಗ 1 ತಿಂಗಳಿಂದ ಆಗಿದೆ. ಇದ್ದಕ್ಕಿದ್ದಾಗೇನೆ ಗೊತ್ತಾಗಿರೋದು, ಇದುವರೆಗೂ ಗೊತ್ತಿರಲಿಲ್ಲ. ಅವನಿಗೆ ಈಗ 27 ವರ್ಷ, 7 ವರ್ಷ ನಡೀತು. ಅವನು ನಮ್ಮ ಹೋಟ್ಲು ಒಂದು ಸಣ್ಣದಾಗಿ ಒಂದು ಪುಟ್ಟದಾಗ ಹೋಟ್ಲು ಇಟ್ಕೊಂಡಿದ್ವಿ ಫುಟ್ಪಾತಲ್ಲಿ, ಅದ್ರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಸಡನ್ನಾಗಿ ಅವನು ITI ಫಸ್ಟ್ 1 ಇಯರ್ ಮಾಡಿ
ಡಾಕ್ಟ್ರ್ ಹೇಳ್ತಾರೆ 25-30 ಲಕ್ಷ ಆಗುತ್ತೆ ಅಂತಿದ್ದಾರೆ. ಯಾಕೆಂದರೆ ಎರಡೂ ಹೋಗಿದೆ, ಎರಡೂ ಬೇರೆ ಹಾಕಬೇಕು ಅಂದಿದ್ದಾರೆ. ಈಗ ಒಂದಾರು ಹಾಕೋದಕ್ಕೋಸ್ಕರನಾರು ಒಂದು 20 ಲಕ್ಷದ ಮೇಲೆ ಬೇಕು ಅಂದಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಿಡ್ನಿ ವೈಫಲ್ಯದಿಂದ ನರಳುತ್ತಿರುವ ವಿಶ್ವಾಸ್ ಹಾಗೂ ಶೇಷೇಗೌಡ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಚಾರದಿಂದ ಪಕ್ಷ ಗಟ್ಟಿಗೊಳಿಸಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಇಂದಿನ ರಾಜಕಾರಣದಲ್ಲಿ ನಂಬಿಕೆ ದ್ರೋಹಿಗಳು ಹೆಚ್ಚಾಗಿದ್ದಾರೆ. ಸಾಣೇನಹಳ್ಳಿ ಸ್ವಾಮೀಜಿಗಳು ಹೇಳಿದ್ದು ಸತ್ಯ. ಈ ಜಿಲ್ಲೆಯಲ್ಲಿಯೂ ಕೆಲವರು ನಂಬಿಕೆ ದ್ರೋಹ ಮಾಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಬೇಲೂರಿನಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ, ಬೀದಿ ನಾಟಕ, ಜಾಗೃತಿ ಜಾಥಾದ ಮೂಲಕ ಸಂಚಾರ ನಿಯಮಗಳ ಅರಿವು. ಮತ್ತು ಸಾಲವಾರ ಗ್ರಾಮದಲ್ಲಿ ಒಂಟಿ ಸಲಗ ದಾಳಿ, ರಸ್ತೆ ಬದಿಯಲ್ಲಿದ್ದ ಆಪೆ ಆಟೋ ಸಂಪೂರ್ಣ ಜಖಂ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.